ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಕಾವ್ಯ ಪುಟ್ಟಸ್ವಾಮಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕಮೆಂಟ್ ಮಾಡಿ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ. ನನ್ನ ತಮ್ಮನ ಮದುವೆಗೆ ನಾನು ಈ ಥರ ರೆಡಿಯಾಗಿದ್ದೀನಿ. ಸೊ ಹಾಗೆ ಬೆಳಗ್ಗೆ ದಾರೆ ಎಲ್ಲ ಮುಗಿದು ಇವಾಗ ಆಲ್ರೆಡಿ ಊಟನೂ ಮಾಡಾಯಿತು. ಸೊ ಇವಾಗ ನಾನು ಈ ಬ್ಲಾಗು ಇಂಟ್ರೋ ಕೊಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ಏನೇನಾಗಿದೆ ಏನು ಅಂತ ಶೇರ್ ಮಾಡ್ತೀನಿ. ನನ್ನ ವಾಯ್ಸ್ ಕ್ಲಿಯರ್ ಇಲ್ಲ ಅಂದರೆ ಪ್ಲೀಸ್ ಡೋಂಟ್ ಮೈಂಡ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದ್ರಿಂದ. ಸೊ ಹಾಗೆ ನನ್ನ ತಮ್ಮನ ಮದುವೆ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನಿಮಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಂತ ಹೇಳ್ತಾ ಸೊ ನನ್ನ ತಮ್ಮನ ಬ್ಲಾಗ್ನ ಶೇರ್ ಮಾಡ್ಕೊತೀನಿ. ಪ್ಲೀಸ್ ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ಗೈಸ್, ಇದು ಬಂದು ನಿನ್ನೆಯ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅಂದರೆ ಪಾರ್ಟ್ 1 ಇದು ಪಾರ್ಟ್ 2ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಮಂಗಳಸೂತ್ರ ಎಲ್ಲ ಕಟ್ಟಿ ಅಂದರೆ ದಾರೆ ಎಲ್ಲ ಮುಗಿದು ಅಪ್ಪ ಅಮ್ಮ ದಾರೆ ಇಟ್ಕೊಟ್ಟಿದ್ರು. ಸೊ ಈ ವ್ಲಾಗಲ್ಲಿ ಏನು ನೋಡ್ತೀರಾ ಅಂತಂದರೆ ನಾವೆಲ್ಲ ಕೈ ನೀರು ಬಿಟ್ವಿ. ಸೊ ನಮ್ಮ ಸೈಡ್ ಇದನ್ನು ಕೈ ನೀರು ಬಿಡೋದು ಅಂತ ಹೇಳ್ತಾರೆ. ಸೊ ಇದು ಬಿಟ್ವಿ. ಇದಾದಮೇಲೆ ಹುಡುಗ ಹುಡುಗಿಗೆ ಏನೆಲ್ಲ ಶಾಸ್ತ್ರ ಮಾಡ್ತಾರೆ. ಸೊ ಹಾಗೆ ನಾವು ಸೈಡಲ್ಲೆಲ್ಲ ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ವ್ಲಾಗಲ್ಲಿ ದಾರೆ ಎಲ್ಲ ಮುಗಿದು ಈ ವ್ಲಾಗಲ್ಲಿ ಕೈ ನೀರು ಬಿಡ್ತಾ ಇದ್ದೀವಿ. ಸೊ ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನನೂ ಕೂಡ ದಂಪತಿಗಳ ಸಮೇತ ಬಂದು ಕೈ ನೀರು ಬಿಟ್ಟು ಹುಡುಗ ಹುಡುಗಿನ ಅರಸಿ ಹೋಗ್ತಾರೆ. ಸೊ ಈ ಥರ ಮಾಡಿದ್ಮೇಲೆ ಹುಡುಗ ಹುಡುಗಿಗೆ ಅಶ್ವಿನಿ ನಕ್ಷತ್ರ ತೋರಿಸೋದು, ಸೊ ಈ ಥರ ಎಲ್ಲ ಮಾಡ್ತಾರೆ. ಸೊ ನಮ್ಮ ಸೈಡಂತೂ ಇದೇ ಥರ ಮಾಡೋದು. ಸೊ ನಿಮ್ಮ ಸೈಡ್ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಇರುತ್ತೆ. ಸೊ ಇವಾಗ ಅಪ್ಪ ಅಮ್ಮ, ಹುಡುಗವ್ರ ಅಪ್ಪ ಅಮ್ಮ, ಹುಡುಗಿಯವ್ರ ಅಪ್ಪ ಅಮ್ಮ ದಾರೆ ಎರ್ಕೊಡೋದು ಅಂದ್ಬಿಟ್ಟು ಮಾಡ್ತಾರೆ. ಟೈಮ್ ಇತ್ತಂದರೆ ಮಂಗಳಸೂತ್ರ ಕಟ್ಟೋಕ್ಕಿಂತ ಮುಂಚೆನೇ ಅಪ್ಪ ಅಮ್ಮದಿರ ಕೈಲಿ ಅಂದರೆ ದಾರೆ ಎರ್ಸ್ಕೋತಾರೆ. ಇಲ್ಲ ಅಂತಂದರೆ ತಾಲಿ ಎಲ್ಲ ಕಟ್ಟಾದಮೇಲೆ ದಾರೆನ ಎರ್ಸ್ಕೋತಾರೆ. ಸೊ ಈ ಥರ ಡಿಪೆಂಡ್ಸ್, ಒಂದೊಂದು ಅದು ಟೈಮಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ನಮ್ಮ ಕಸಿನ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ದೀವಿ. ಫೋಟೋಸ್ ಅಂತೂ ತುಂಬಾ ತೊಗೊಂಡಿದ್ದೀವಿ ಅಂತ ಹೇಳ್ಬೋದು. ಸೊ ಫೋಟೋಸ್ ತೊಗೊಂಡು ಆ ಥರ ತುಂಬಾ ಎಂಜಾಯ್ ಮಾಡಿದ್ದೀವಿ. ಸೊ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ. ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲೈವ್ ಇಲ್ಲ, ಜಸ್ಟ್ ವಿಡಿಯೋ ಯೂಟ್ಯೂಬ್ಗೆ. ಒಂದು ನಿಮಿಷ ಅವ್ರದ್ದು ಫೋಟೋ ತೆಗೆದ್ರೆ ನಾನು ಸೊ ಈಗ ಎಲ್ಲರೂ ಕೈ ನೀರು ಬಿಟ್ಟಾಯಿತು. ಕೈ ನೀರು ಬಿಟ್ಟು ಹುಡುಗ ಹುಡುಗಿದು ಅಂದರೆ ಇನ್ನು ಬಿಡೋರೆಲ್ಲ ಕೈ ನೀರು ಬಿಡ್ತಾಯಿದ್ರು. ಸೊ ನಾವು ಅವಾಗಷ್ಟೇ ರೆಡಿಯಾಗಿದ್ವಲ್ವ, ಫ್ರೆಶ್ ಆಗಿದ್ವಿ. ಸೊ ಫೋಟೋಸ್ ತೊಗೊಬಿಡೋಣ ಅಂತ ಹೇಳ್ಬಿಟ್ಟು ನಾನು ಅಭಿಯೋನ ಕರ್ಕೊಂಡು ಮೇಲೆ ಬಂದೆ. ಸೊ ನಮ್ಮ ಅಕ್ಕ ಭಾವನೂ ಕೂಡ ಎಲ್ಲರೂ ಬಂದಿದ್ದರು. ಸೊ ಎಲ್ಲರೂ ಸಿಂಗಲ್ಸು ಅವ್ರವ್ರ ಜೊತೆ ಬೇಕಿದ್ದವ್ರ ಜೊತೆ ಎಲ್ಲ ಫೋಟೋಸ್ನ ತೆಗೆಸ್ಕೊತಾಯಿದ್ರು. ಸೊ ಈ ಕಡೆ ನಾನು ತೆಗೆಸ್ಕೊಳ್ಳೋಣ ಅಂತ ಮೇಲೋಗಿದ್ವಿ. ಸೊ ಫಸ್ಟಿಗೆ ನಮ್ಮ ಅಕ್ಕ ಭಾವ ಫೋಟೋಸ್ ತೆಗೆಸ್ಕೊತಿದ್ದಾರೆ. ಸೊ ಇಲ್ಲಿ ಪನ್ವಿತ್ ಮತ್ತು ಮಯೂರ್ ಇಬ್ಬರು ಕೂಡ ಮಲ್ಕೊಂಡಿದ್ರು. ಸೊ ಹಾಗಾಗಿ ಅವರು ಇಲ್ಲಿ ಮಿಸ್ ಆಗಿದ್ದಾರೆ. ಇಲ್ಲ ಅಂದಿದ್ರೆ ಒಂದು ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಫೋಟೋಸೇ ನಡೀತಾ ಇತ್ತು. ಸೊ ನೀವು ಕಮೆಂಟ್ ಮಾಡಿ ನಾನು ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ನನಗಂತೂ ನನ್ನ ಮೇಲೆ ಲವ್ ಆಗಿತ್ತು. ಸೊ ಅಷ್ಟು ಕ್ಯೂಟಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಕನ್ನಡಿಯಲ್ಲಿ ನನ್ನ ಮುಖ ನೋಡ್ಕೊತಾ ಇದ್ದರೆ ನನಗೆ ಒಂಥರ ಖುಷಿ ಆಗ್ತಾಯಿತ್ತು. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಮೊದಲು ನನಗೆ ನಾನು ಚೆನ್ನಾಗಿ ಕಾಣೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಬೇರೆಯವರು ಕೂಡ ಕಾಂಪ್ಲಿಮೆಂಟ್ ಕೊಟ್ಟರು, ಖುಷಿ ಆಯಿತು. ಸೊ ಅದಾದಮೇಲೆ ನಾನು ನಮ್ಮ ಅಕ್ಕ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಸೊ ಅದಾದಮೇಲೆ ನಾವು ಊಟಕ್ಕೆ ಬಂದ್ವಿ. ಸೊ ಊಟ ಮುಗಿಸ್ಕೊಂಡ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನಾನು ಅಭಿಯವ್ರಿಗೆ ಹೇಳ್ತಾ ಇದ್ದೆ, ರೀ ಮದುವೆ ಊಟ ಮಾಡಿ ಎಷ್ಟು ದಿವಸ ಆಯ್ತಲ್ವಾ ಅಂತ. ಸೊ ಆ ಥರ ಮದುವೆ ಊಟ ಅಂದರೆ ಯಾರ್ದು ಮದುವೆ ಹೋಗೋದು ಇಲ್ಲ. ಸೊ ರೀಸೆಂಟಾಗಿ ನಮ್ಮ ಕಸಿನ್ಸಲ್ಲಿ ಇವಂದೇ ಮದುವೆ ಆಗಿರೋದು. ಸೊ ಹಾಗಾಗಿ ಎಲ್ಲೂ ಹೋಗಿರಲಿಲ್ಲ. ಸೊ ನಾವೆಲ್ಲ ಊಟ ಮುಗಿಸಿ ಬರೋಷ್ಟರಲ್ಲಿ ಹುಡುಗ ಹುಡುಗಿ ಕೈ ನೀರೆಲ್ಲ ಬಿಟ್ಟಾಗಿ ಅಶ್ವಿನಿ ನಕ್ಷತ್ರ ತೋರ್ಸೋಕ್ಕೆ ಅಂದ್ಬಿಟ್ಟು ಕರ್ಕೊಂಬಂದಿದ್ರು.
ಸೊ ಹಾಗೆ ನನ್ನ ಚಿಕ್ಕಪ್ಪನ ಮಗಳು ಕೂಡ ಬಂದಿದ್ಲು, ಅವಳು ಲೇಟಾಗಿ ಬಂದಳು. ಸೊ ಹಾಗಾಗಿ ಆಮೇಲೆ ಬಂದು ಜಾಯ್ನ್ ಆದಳು ನಮ್ಮನ್ನು. ಸೊ ಮಧ್ಯದಲ್ಲಿ ಕೆಲವೊಬ್ಬರು VIP ಎಲ್ಲ ಬಂದಾಗ ಅವ್ರದ್ದೆಲ್ಲ ಫೋಟೋ ಸೆಷನ್ ನಡೀತಾ ಇತ್ತು. ಸೊ ಅಶ್ವಿನಿ ನಕ್ಷತ್ರ ತೋರಿಸಿದಾಗಿದ್ದೆ ಹುಡುಗ ಹುಡುಗಿನ ಇಬ್ಬರು ಫೋಟೋಸ್ ತೆಗಿಯೋಕ್ಕೆ ಅಂತ ಕರ್ಕೊಂಡು ಹೋದವ್ರು 1 ಅವರ್ ಬರಲಿಲ್ಲ. ಸೊ ಅಭಿಯವರಿಗೆ ಬೇರೆ ಕಡೆ ಏನೋ ಕೆಲಸ ಇತ್ತಂತೆ. ಸೊ ಅವ್ರು ಹೋಗಬೇಕಿತ್ತು. ಸೊ ಹಾಗಾಗಿ ಅವ್ರು ಎಲ್ಲಿದ್ದಾರೆ ಅಲ್ಲೇ ಹೋಗ್ಬಿಟ್ಟು ಒಂದು ಫೋಟೋ ಇರಲಿ ಅಂತ ಹೇಳ್ಬಿಟ್ಟು ತೆಗೆಸ್ಕೊಂಡು ಅವ್ರು ಹೊರಟರು. ಸೊ ಅವ್ರು ಹೊರಟ್ಮೇಲೆ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಕಾಯ್ತಿದ್ವಿ. ಸೊ ಅವ್ರು 1 ಅವರ್ ಆದರೂ ಬರಲೇ ಇಲ್ಲ. ಇವರಿಗೂ ಕೂಡ ಟೈಮ್ ಆಗಿಬಿಟ್ಟಿತ್ತು, ಹೋಗಬೇಕು ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ಸೊ ನಾವು ಅವ್ರನ್ನೆಲ್ಲ ಕಾಯ್ತಾ ಇದ್ವಿ. ಸೊ ಇಲ್ಲಿ ನೋಡಿ ಇಬ್ಬರೂ ಇವಾಗ ಎದ್ದು ಬಂದಿದ್ದಾರೆ. ನನ್ನ ಪನ್ನು ಮಾತ್ರ 4 ಅವರ್ಸ್ ನಿದ್ದೆ ಮಾಡಿದ್ದಾನೆ ಅಂತ ಅನಿಸುತ್ತೆ. ನನಗಂತೂ ಸ್ವಲ್ಪನೂ ರಿಸ್ಕ್ ಆಗಲಿಲ್ಲ ಅವತ್ತು. ಸೊ ಅಲ್ಲಿ ಮುಗಿಸ್ಕೊಂಡು ಬಂದಮೇಲೆ ಹುಡುಗಿ ಕರ್ಕೊಂಡು ಬಂದರು. ಸೊ ಇಲ್ಲಿ ವಾಲ್ಗದವರು ಅವ್ರನ್ನ ತಡೀತಿದ್ದಾರೆ. ನಮ್ಮ ಮದುವೆಲ್ಲೂ ಕೂಡ ಒಂದು 5000 ಇಸ್ಕೊಂಡಿದ್ರು. ಸೊ ಇವಾಗ ಹುಡುಗಿನ ತಡೆದು ಅವ್ರಿಗೆ ಇಷ್ಟ ಆಗೋ ಥರ ಅಂದರೆ ವಾದ್ಯನ ನುಡಿಸಿ ಅವ್ರ ಹತ್ರ ದುಡ್ಡನ್ನ ಇಸ್ಕೊತಿದ್ದಾರೆ. ಕೊಟ್ರಲ್ಲ ಬಿಡೋಣ ಸಾಕು. ಫೋಟೋಗ್ರಾಫರ್ಸ್ ಎಲ್ಲ. ಸೊ ಅದಾದಮೇಲೆ ಫಲಪೂಜೆ ಮಾಡಬೇಕು. ಸೊ ಅವ್ರು ಪುರೋಹಿತರಿಗೆ ವೇಟ್ ಮಾಡ್ತಾ ಕೂತಿದ್ರು. ಆ ಗ್ಯಾಪಲ್ಲಿ ಇವ್ರನ್ನ ಮೇಲೆ ರಿಸೆಪ್ಷನ್ಗೂ ಕೂಡ ರೆಡಿ ಮಾಡಿದರು. ಸೊ ಅಲ್ಲಿ ಬಂದು ಫ್ಯಾಮಿಲಿ ಫೋಟೋಸ್ ಎಲ್ಲ ನಡೀತಾ ಇದೆ. ಸೋನು ಹಾಯ್, ಫಂಕ್ಷನ್ ಚೆನ್ನಾಗಿಲ್ಲ? ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸೋನು? ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ ಅಲ್ಲಿ ಎಲ್ಲದಕ್ಕೂ. ಸೊ ಇವಾಗ ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಫೋಟೋ ತೆಗೆಸ್ಕೊಂಡು ಆಮೇಲೆ ಮುಗಿತೀನಿ ಎಲ್ಲ ವೈಂಡ್ ಅಪ್. ಹುಡುಗಿ ಫ್ಯಾಮಿಲಿ ಫೋಟೋ ಸೆಷನ್ ನಡೀತಾ ಇದೆ. ನಾನಂತೂ ನನ್ನ ಮದುವೆ ಟೈಮಲ್ಲಿ ಮಾಮೂಲಿ ಹುಡುಗಿ ತೆಗ್ದಿರೋದು ಈ ಥರ ಮೀನ್ಸ್ ನನಗೆ ಬೇಕಾದಂಗೆ ಫೋಟೋಸ್ನ ತೆಗೆಸ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಬಿಕಾಸ್ ತುಂಬ ಜನ ಇದ್ದರು ಮತ್ತು ನಮಗೆ ಟೈಮ್ ಇರ್ತಿರ್ಲಿಲ್ಲ. ಅಲ್ಲಿ ಇಲ್ಲಿ ಶಾಸ್ತ್ರ ಅಂತ ಕರ್ಕೊಂಡೋಗಿ ಬಿಡ್ತಿದ್ರು. ಸೊ ಇವನ್ ಮದುವೆಲೇ ಅನಿಸುತ್ತೆ ಮುಂದೆ ನಿಂತು ಎಲ್ಲನೂ ಮಾಡಿ. ಸೊ ಹಾಗೆ ಬೇಕಾದಷ್ಟು ಫೋಟೋಸ್ನ ತೆಗೆಸ್ಕೊಂಬಿಟ್ಟಿದ್ದೀನಿ ನಾನಂತೂ. ಸೊ ನಾನು ಸೋನು ಬಂದು ಫೋಟೋಸ್ನ ತೆಗೆಸ್ಕೊಂಡ್ವಿ. ಸೊ ಆಮೇಲೆ ನಾನು, ಮಮ್ಮಿ, ಕವಿತಾ ಎಲ್ಲರೂ ನಿಂತ್ಕೊಂಡು ಫ್ಯಾಮಿಲಿ ಸಮೇತ ಎಲ್ಲ ಫೋಟೋಸ್ನ ತೆಗೆಸ್ಕೊಂಡು, ಸೊ ಅದಾದಮೇಲೆ ಮಮ್ಮಿಯವ್ರ ಅಕ್ಕ ತಂಗಿದಿರೆಲ್ಲರೂ ನಿಂತ್ಕೊಂಡು ಆರ್ಡ್ರ್ ವೈಸ್ ನಿಲ್ಲಿಸಿ ಅವ್ರದ್ದು ಕೂಡ ಫೋಟೋ ತೆಗೆದ್ವಿ. ಸೊ ಅವ್ರದ್ದೇನಂದರೆ
ನಮ್ಮ ಮದುವೆ ಟೈಮಲ್ಲಿ ತೊಗೊಂಡಿದ್ರು. ಆವಾಗ 7 ಮೆಂಬರ್ಸು, ಮಮ್ಮಿ ಅಕ್ಕ ತಂಗಿರೆಲ್ಲ, ಮಮ್ಮಿನೂ ಸೇರಿಸಿ 7 ಇದ್ದಾರೆ. ಸೊ ನನ್ನ ಮದುವೆ ಟೈಮಲ್ಲಿ 7 ಮೆಂಬರ್ಸ್ದು ಫೋಟೋ ಇದೆ. ಬಟ್ ಇವ್ರ ಮದುವೆಯಲ್ಲಿ ಅಂದರೆ ನಮ್ಮ ದೊಡ್ಡಮ್ಮ ಒಬ್ಬರು ಬೇಗ ಹೊರ್ಟೋಗಿದ್ರು ಬಂದು. ಸೊ ಹಾಗಾಗಿ ಇರೋ 6 ಮೆಂಬರ್ಸಿಗೆ ನಾವು ನಿಲ್ಲಿಸಿ ಫೋಟೋಸ್ನ ತೆಗೆಸ್ತಾ ಇದ್ವಿ. ಸೊ ಆ ಕಡೆ ಎಲ್ಲ ನಾವು ಫೋಟೋಸ್ನ ತಗೊತಿದ್ರೆ ಇವ್ರದ್ದು ನೋಡಿ ಖುಷಿನ ಫುಲ್ಲು ಕ್ರಿಕೆಟ್ ಆಡಿಕೊಂಡು ಆಟ ಆಡ್ತಾಯಿದ್ರು. ಸೊ ಗೈಸ್, ಡ್ರೆಸ್ ಚೇಂಜ್ ಮಾಡಿದ್ವಿ, ಕೂತಿದ್ದೀವಿ. ಹುಡುಗಿ ಇನ್ನೂ ಊಟಕ್ಕೆ ಹೋಗಿಲ್ಲ. ಸೊ ಅವ್ರು ಊಟಕ್ಕೆ ಹೋಗಿ ಬಂದಮೇಲೆ ನಾವು ಹೊರಡೋದು. ಎಲ್ಲ ನೆಕ್ಸ್ಟ್ ಹೇಗೆ ಹೋಗುತ್ತೆ ಅಂತ. ಹುಡುಗಿದೆಲ್ಲ ಫೋಟೋಸ್ ಎಲ್ಲ ತೆಗ್ದಾದ್ಮೇಲೆ ಅವ್ರನ್ನ ಕಂಕಣ ಬಿಚ್ಚೋಕ್ಕೆ ಅಂತ ಕರ್ಕೊಂಡೋಗಿದ್ರು. ಸೊ ನಾನು ಮಾರ್ನಿಂಗ್ ಅಂದರೆ ನಾನು ಹಿಂದೆ ಏನು ಶೇರ್ ಮಾಡಿದ್ದೆ ಬ್ಲಾಗಲ್ಲಿ, ನಾನು ಅದನ್ನೇ ಮಿಸ್ ಮಾಡಿದ್ದೆ. ಸೊ ನಮ್ಮ ಕಡೆ ಬಾಳೆದೆಲೆ ಶಾಸ್ತ್ರ ಮತ್ತು ಕಂಕಣ ಕಟ್ಟೋದು, ಅಂದರೆ ಹುಡುಗ ಅಥವಾ ಹುಡುಗಿ ಸೋದ್ರ ಮಾವ ಯಾರಿರ್ತಾರೆ ಅದನ್ನು ಕಟ್ತಾರೆ. ಸೊ ಅದನ್ನು ಕ್ಲಿಪ್ಪಿಂಗ್ ತೊಗೊಳೋದು ಮಿಸ್ ಆಯಿತು ನಾನು ರೆಡಿ ಆಗೋ ಅಷ್ಟರಲ್ಲಿ. ಸೊ ಅದನ್ನು ಕಟ್ಟಿರ್ತಾರಲ್ವ, ಸೊ ಮದುವೆಗೆ ಯಾವುದೇ ವಿಘ್ನ ಬರದೆ ಮದುವೆ ಸುಸೂತ್ರವಾಗಿ ನಡೀಲಿ ಅಂತ ಅದನ್ನು ಕಟ್ಟಿರ್ತಾರೆ. ಸೊ ಇವಾಗ ಮದುವೆ ಎಲ್ಲ ಮುಗಿದ್ಮೇಲೆ ಆ ಕಂಕಣನ ಅಷ್ಟೇ ಎಷ್ಟು ಶಾಸ್ತ್ರೋಕ್ತವಾಗಿ ಕಟ್ಟಿರ್ತಾರೆ ಅಷ್ಟೇ ಅದನ್ನು ಅದನ್ನು ಬಿಚ್ಚಬೇಕಾಗುತ್ತೆ. ಸೊ ಅದನ್ನು ಕೂಡ ಸ್ವಲ್ಪ ಮಂತ್ರ ಎಲ್ಲ ಹೇಳಿ ಬಿಚ್ಚಿ ಅದಾದಮೇಲೆ ಹುಡುಗಿ ಊಟಕ್ಕೆ ಹೋದರು. ಸೊ ಊಟದಿಂದ ಬಂದಮೇಲೆ ಹುಡುಗಿ ಅಂದರೆ ಮದುವೆ ಸ್ಟಾರ್ಟ್ ಆಗೋ ಮುಂಚೆನೇ ನಮ್ಮನೆ ದೇವ್ರನ್ನ ಏನಿರುತ್ತೆ ಅದನ್ನ ತುಂಬ ಅಂದರೆ ಒಂದು ಮಡಕೆ ತುಂಬ ನೀರು ತಂದು, ಸೊ ಅದರಲ್ಲಿ ಒಂದು ಹೊಂಬಾಳೆನ ಸಿಕ್ಕಿಸಿ ದೇವ್ರನ್ನ ತಂದಿಟ್ಟಿರ್ತಾರೆ. ಸೊ ಇಲ್ಲಿ ಹುಡುಗನ ಮನೆ ದೇವ್ರನ್ನೂ ಕೂಡ ತಂದಿರ್ತಾರೆ, ಹುಡುಗಿ ಮನೆ ದೇವ್ರು ಕೂಡ ತಂದಿರ್ತಾರೆ. ಸೊ ಎಲ್ಲಿ ಹರಿತಾ ಇರುತ್ತೆ ತೊರೆ ಅಲ್ಲಿಗೆ ಹೋಗಿ ನೀರನ್ನ ತಂದು ಅಲ್ಲೇ ಇಟ್ಟು ಪೂಜೆನ ಮಾಡಿ ಮಡಿ ಹಾಸಿ ಮಡಿ ಮೇಲೆ ನಡ್ಕೊಂಬಂದು ಹುಡುಗನ ಮನೇಲಿ ಹುಡುಗನ ದೇವ್ರು ಇಟ್ಟಿರ್ತಾರೆ. ಹುಡುಗಿ ರೂಮ್ ಏನಿರುತ್ತೆ ಹುಡುಗಿ ರೂಮಲ್ಲಿ ಹುಡುಗಿ ದೇವ್ರು ಇಟ್ಟಿರ್ತಾರೆ. ಸೊ ಈ ಥರ ಇಟ್ಟಿದ್ದು ಅದು ಇವಾಗ ನೈಟೇ ತರೋರು, ರಿಸೆಪ್ಷನ್ ಇದ್ದರೆ ನೈಟೇ ತರ್ತಾರೆ. ತಂದು ರಾತ್ರಿ ಎಲ್ಲ ಅದು ದೀಪ ಹಾರೋಗದೆ ಇರೋ ಹಾಗೆ ದೀಪ ಹಚ್ಚಿರ್ತಾರೆ. ದೀಪಕ್ಕೆ ಎಣ್ಣೆ ಹಾಕಿ ದೀಪನ ನೋಡ್ಕೊಂಡಿರ್ತಾರೆ. ಸೊ ಮದುವೆ ಎಲ್ಲ ಶಾಸ್ತ್ರ ಮುಗಿದ್ಮೇಲೆ ಸೊ ನಾವು ಎಷ್ಟು ಶಿಸ್ತಿಂದ ತಂದಿರ್ತೀವಿ ದೇವ್ರನ್ನ, ಮತ್ತೆ ಅಷ್ಟೇ ಶಿಸ್ತಿಂದ ತಗೊಂಡೋಗಿ ದೇವ್ರನ್ನ ಬಿಡಬೇಕು. ಸೊ ಇಲ್ಲೇನಂತಂದರೆ ಹುಡುಗಿ ಮನೆ ದೇವ್ರನ್ನ ಹುಡುಗಿ ಕಡೆಯವ್ರು ಯಾರು ಎತ್ಕೊಂಡು ಬರ್ತಾರೆ. ಆದರೆ ಹುಡುಗನ ಮನೆ ದೇವರು ಅದರೊಳಗಡೆ ಕಾಸು ಕೂಡ ಹಾಕಿರ್ತಾರೆ. ಆ ಕಾಸನ್ನು ಹುಡುಗಿ ಕೈಲೇ ತೆಗಿಸ್ಬೇಕು ಅಂತ ಹೇಳಿ ಸೊ ನಮ್ಮ ಹುಡುಗನ ಮನೆ ದೇವ್ರನ್ನ ಹುಡುಗಿ ತಲೆ ಮೇಲೆ ಹೊರಿಸಿ ಹೋಗಿ ಅದನ್ನ ಎಲ್ಲಿ ನೀರೊಳಗಾರು ಬಿಡ್ಬೋದು. ಇಲ್ಲ ಅಂತಂದರೆ ಈ ಥರ ಮರ ಇದ್ದರೆ ಮರಕ್ಕೆ ನೀರು ಹಾಕಬೇಕು. ನೀರು ಹಾಕಿ ಅದರಲ್ಲಿರೋ ದುಡ್ಡನ್ನ ತರಬೇಕು. ತಂದಾಗ ನೆಕ್ಸ್ಟ್ ಇನ್ ಫ್ಯೂಚರ್ ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಅವ್ರ ಮನೆ ದೇವರಿಗೆ ಆ ಉಂಡಿಗೆ ಹಾಕಬೇಕು ಅಂತ ಪದ್ಧತಿ ಇರೋದು. ಸೊ ಹಾಗಾಗಿ ಇವಾಗ ನಂದಿನಿ ಕೈಲಿ ದೇವ್ರನ್ನ ಎತ್ತಿಸ್ಕೊಂಡು ಹೋಗ್ತಿದ್ದಾರೆ. ಸೊ ಇವರೆಲ್ಲ ಬೇರೆ ದೇವ್ರುಗಳೆಲ್ಲ ಇರುತ್ತಲ್ವ, ಒಡೊಟ್ಟು ಗಡಿಗೆ ಅದು ಇದು ಎಲ್ಲ, ಸೊ ಅದನ್ನು ಬೇರೆಯವರೆಲ್ಲ ಎತ್ಕೊಂಡು ಹೋಗಿರ್ತಾರೆ. ಸೊ ದೇವ್ರ ಗಡಿಗೆ ಮಾತ್ರ ಹುಡುಗಿನೇ ಎತ್ಕೊಂಡು ಹೋಗಬೇಕು. ಸೊ ಇವಾಗ ಮರನ 3 ರೌಂಡ್ ಹಾಕ್ಬಿಟ್ಟು ನೀರನ್ನ ಹಾಕ್ಬಿಟ್ಟು ದೇವ್ರದ್ದು ದುಡ್ಡು ಏನಿರುತ್ತೆ ಅದನ್ನ ತೊಗೊಂಬರ್ತಾರೆ. ಸೊ ತೊಗೊಂಬರ್ತಾ ಹುಡುಗಿ ಕೈಯಲ್ಲಿ ಕಲಶನ ಕೊಡ್ತಾರೆ. ಅಂದರೆ ಇವಾಗ ನಾವು ಮದುವೆಗೆ ಏನು ಕಲಶ ಕೂಡ ರೆಡಿ ಮಾಡಿರ್ತೀವಲ್ವ, ಸೊ ಹುಡುಗಿನ ಕಲಶ ಇಲ್ಲದೆ ಬರೋ ಆಗಿಲ್ಲ ಅಂತ ಹೇಳ್ತಾರಲ್ವ. ಸೊ ಆ ಕಲಶನೂ ಕೂಡ ಇಲ್ಲೇ ಇದು ಮಾಡ್ತಾರೆ, ಅಂದರೆ ಅದನ್ನು ತೆಗಿತಾರೆ ಎಲ್ಲ ಕಲಶದಲ್ಲಿರೋದನ್ನು. ಸೊ ಕಲಶದ ಚೊಂಬು ಏನಿರುತ್ತೆ ಆ ಚೊಂಬಿಗೆ ನೀರು ತುಂಬಿಕೊಂಡು ಹುಡುಗಿ ತೊಗೊಂಡೋಗ್ಬೇಕು ಮತ್ತೆ. ಸೊ ಈ ಥರ ಅಂದರೆ ಬರೀ ಕೈಲಿ ಹೋಗ್ಬಾರ್ದು ಅಂತ, ದೇವ್ರನ್ನ ಬಿಟ್ಟು ಹಾಗೆ ಹೋಗ್ಬಾರ್ದು ಅಂತ ಏನಾದ್ರು ತೊಗೊಂಡೋಗ್ಬೇಕಂತ ಆ ಕಲಶಕ್ಕೆ ನೀರು ತುಂಬಿಕೊಂಡು ಹೋಗುವಂಥದ್ದು. ಸೊ ಮುಂದೆ ಹೋದ್ಮೇಲೆ ಇನ್ನೂ ಒಂದು ಶಾಸ್ತ್ರನ ಮಾಡಿಸ್ತಾರೆ ಹುಡುಗಿಗೆ, ಅದನ್ನ ಶೇರ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಒಂದಂತೂ ಶೇರ್ ಮಾಡಬೇಕು. ಸೊ ನಂದಿನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ಅವಳಿಗೆ ಆ ಸ್ಯಾರಿ, ಅವಳು ಹಾಕಿರೋ ಜ್ಯುವೆಲ್ರೀಸ್ ಆಗಿರ್ಬೋದು ಎಲ್ಲೂ ಕೂಡ ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಸೊ ನೀವೇ ನೋಡ್ತಿರ್ಬೋದು ಅವಳ ಸ್ಯಾರಿ ಎಲ್ಲ ಎಷ್ಟು ರಿಚಾಗಿ ಕಾಣಿಸ್ತಾ ಇತ್ತು ಅಂತ. ಸೊ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಸ್ಯಾರಿ. ಸೊ ಅವಳನ್ನ ನೋಡ್ತಾ ಇದ್ರೆ ನಂಗೆ ನನ್ನ ಮದುವೆ ಟೈಮೇ ನೆನಪಾಗ್ತಾಯಿತ್ತು, ನಾನು ಯಾವ ಥರ ರೆಡಿ ಆಗಿದ್ದೆ ಆ ಥರ. ಸೊ ಅವಳು ಹಾಕಿರೋ ಜಡೆ ಆಗಿರ್ಬೋದು, ಎಲ್ಲವೂ ಕೂಡ ಒಂಥರ ಕಾಂಪ್ಲಿಮೆಂಟ್ ಮಾಡೋ ಥರ ಇತ್ತು ಅವಳು ಸ್ಯಾರಿ, ಅವಳ ಮೇಕಪ್, ಹೇರ್ ಸ್ಟೈಲ್ ಎಲ್ಲವೂ ಕೂಡ. ಸೊ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವತ್ತು. ಸೊ ಇವಾಗ ಕಲಶದಲ್ಲಿ ತಲೆ ಮೇಲೆ ನೀರು ಎತ್ಕೊಂಡು ಹೋಗಬೇಕು. ಸೊ ಇದು ಶಾಸ್ತ್ರ. ಸೊ ಇವಾಗ ಹೋಗ್ಬಿಟ್ಟು ಹುಡುಗಂಗೆ ಮುಖನ ತೊಳಿಸ್ತಾರೆ. ಸೊ ಇದೆಲ್ಲ ಹಿಂದಿನ ಕಾಲದಲ್ಲಿ ಮಾಡಿರೋ ಶಾಸ್ತ್ರಗಳು. ಇವಾಗ ಇದೆಲ್ಲ ಒಂಥರ ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಹಿಂದಿನ ಕಾಲದಲ್ಲಿ ಹುಡುಗಿ ಮುಖ
ಮುಖ ನೋಡದೆ ಮದುವೆ ಆಗ್ತಿದ್ರಲ್ವ. ಸೊ ಆವಾಗಿನ ಕಾಲದಲ್ಲಿ ಹುಡುಗ ಹುಡುಗಿಗೆ ಸಾಮರಸ್ಯ ಬರಲಿ ಅಂತ ಈ ಥರ ಎಲ್ಲ ಶಾಸ್ತ್ರಗಳನ್ನ ಮಾಡಿಸ್ತಾಯಿದ್ರು. ಸೊ ಅಲ್ಲೆಲ್ಲ ದೇವರೆಲ್ಲ ಬಿಟ್ಟು ನಾವು ಚೌಟ್ರಿಗೆ ಬಂದ್ವಿ. ಸೊ ತುಂಬ ಏನು ಡಿಸ್ಟೆನ್ಸ್ ಇಲ್ಲ, ಅಲ್ಲೇ ನಿಯರು. ಸೊ ವಾಕಬಲ್ಲೇ ಇತ್ತು. ಸೊ ಅದಾದಮೇಲೆ ಇವಾಗ ಹುಡುಗ ಹುಡುಗಿಗೆ ಈ ಥರ ಅಂದರೆ ಹುಡುಗಿ ಏನು ಕಲಶದಲ್ಲಿ ನೀರು ತಂದಿರ್ತಾಳೆ ಅದನ್ನು ಹುಡುಗ ಒಳಗೆ ಬಿಡದೆ ಅದನ್ನು ಚೊಂಬಲ್ಲಿ ಕಿತ್ಕೊಬೇಕು. ಅದನ್ನು ಕಳಶ ಕಿತ್ಕೊಂಡು ಆ ಕಳಶದಲ್ಲಿ ಹುಡುಗನ ಮುಖ ತೊಳಿಬೇಕು. ಸೊ ಈ ಥರ ಶಾಸ್ತ್ರನ ಮಾಡ್ತಾರೆ. ಸೊ ಸೀರಿಯಸ್ಲಿ ನನ್ನ ಮದುವೆದೆಲ್ಲ ನೆನಪಾಗ್ತಿದೆ. ಇವ್ರ ಮದುವೆ ಶಾಸ್ತ್ರಗಳನ್ನ ಮಾಡುವಾಗ ನನಗಿನ್ನೂ ಏನೇನೋ ಬೇರೆ ಥರ ಮಾಡಿಸಿದ್ರು. ಸೊ ಇವ್ರಿಗೆ ಜಸ್ಟ್ ಮುಖನ ತುಳಿಸಿದ್ರು ಅಷ್ಟೇ. ಸೊ ತುಂಬಾ ಖುಷಿ ಆಗ್ತಿತ್ತು ಇದೆಲ್ಲ ನೋಡಿ ಶಾಸ್ತ್ರನ. ಸೊ ನಾವು ಅವ್ರಿಗಿಂತ ಹೆಚ್ಚಾಗಿ ಹುಡುಗಿಗಿಂತ ಹೆಚ್ಚಾಗಿ ನಾವು ಎಂಜಾಯ್ ಮಾಡ್ತಿದ್ವಿ ಅಂತ ಹೇಳ್ಬೋದು ಸೈಡಲ್ಲಿ. ಸೊ ಮುಖ ಎಲ್ಲ ತೊಳೆದಾದ್ಮೇಲೆ ಒಳಗೆ ಹೋಗ್ಬಿಟ್ಟು ಹುಡುಗನ ಕಾಲಿಗೆ ನಮಸ್ಕಾರ ಮಾಡಬೇಕು ಹುಡುಗಿ. ಸೊ ಮಾಡಾದಮೇಲೆ ಇನ್ನು ಮಿಕ್ಕಿ ಶಾಸ್ತ್ರನ ಮಾಡಿಸಿದ್ರು. ಸೊ ಇವಾಗ ಮದುವೆ ಮನೆ ಅಂತಂದರೆ ತುಂಬ್ದಾಗೆ ಇರುತ್ತೆ. ಸೊ ಇವಾಗ ಖಾಲಿ ಮಾಡಿ ಹೋಗಬಾರ್ದು ಅನ್ನೋದು ಒಂದು ಈ ಶಾಸ್ತ್ರದ ಉದ್ದೇಶ. ಸೊ ಹಾಗೆ ಸೊ ಇನ್ನೊಂದೇನೆಂದರೆ ಅಪ್ಪನ ಮನೆಯಿಂದ ಅಂದರೆ ಹುಡುಗಿನ ಕಳಿಸ್ಕೊಡ್ತಿರ್ತಾರಲ್ವ. ಸೊ ಮನೆ ಖಾಲಿ ಆಗುತ್ತೆ, ಖಾಲಿ ಆಗಬಾರ್ದು. ಸೊ ಈ ಮನೆಗೂ ಒಳ್ಳೇದಾಗಬೇಕು, ಆ ಮನೆಗೂ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ಸೊ ಈ ಥರ ಮಾಡ್ತಾರೆ. ಸೊ ಬೊಕ್ಸೆಗೆ ಭತ್ತನ ಹಾಕ್ಬಿಟ್ಟು ಅದಕ್ಕೆ ಬೆಣ್ಣೆ ಮತ್ತು ಹಾಲು ಬಿಟ್ಬಿಟ್ಟು ಈ ಬಾಗಿಲಲ್ಲಿ ನಿಲ್ಲಿಸ್ಬಿಟ್ಟು ಒಂದು ತಟ್ಟೆನ ಇಟ್ಟಿರ್ತಾರೆ. ಆ ತಟ್ಟೆಯಲ್ಲಿ ಹಿಂಗೆ ಜೋರಾಗಿ ಹಾಕಬೇಕು. ಆ ತಟ್ಟೆ ಮೇಲೆ ಅದು ಜೋರಾಗಿ ಢಣ್ ಅಂತ ಸೌಂಡ್ ಬರುತ್ತೆ ಆ ಥರ. ಸೊ ಹುಡುಗ ಹುಡುಗಿ ಇಬ್ಬರು ಕೂಡ ಅಂದರೆ ವಧು ಗೃಹ ಏನು ಕೊಟ್ಟಿರ್ತಾರೆ ಅಲ್ಲೂ ಮಾಡಬೇಕು. ಸೊ ಹಾಗೆ ವರನ ಗೃಹ ಏನು ಕೊಟ್ಟಿರ್ತಾರೆ ಅಲ್ಲೂ ಕೂಡ ಮಾಡಬೇಕು. ಸೊ ಈ ಥರ ಇದೊಂದು ಶಾಸ್ತ್ರನ ಮಾಡಿಸ್ತಾರೆ. ಇನ್ನೇನೋ ಎಲ್ಲ ಮುಗೀತು ಹೊರಡಬೇಕು ಅಂತ ಅನ್ನುವಾಗ ನನ್ನ ಮದುವೆ ಟೈಮಲ್ಲಿ ನಂಗೆ ಈ ಥರ ಅಕ್ಕಿ ಹಾಕುವಾಗಲೇ ಆಲೆ ಕಣ್ಣಲ್ಲಿ ನೀರು ಶುರು ಆಗಿಬಿಟ್ಟಿತ್ತು. ಸೊ ಮುಗೀತು ಇನ್ನೇನೋ ಹೊರಡೋದಷ್ಟೇ ಅಂತ. ಸೊ ಸೀರಿಯಸ್ಲಿ ಯಾವುದೇ ಹುಡುಗಿಗಾದರೂ ಅಷ್ಟೇ ಇದೊಂದು ಟಫ್ ಅಂದರೆ ಖುಷಿ ಇರುತ್ತೆ. ಏನೋ ಒಂದು ಲೈಫಲ್ಲಿ ಇದೊಂದು ಟರ್ನಿಂಗ್ ಪಾಯಿಂಟ್ ಅಲ್ವಾ. ಏನೋ ಒಂದು ಖುಷಿ ಇರುತ್ತೆ ಲೈಫಲ್ಲಿ, ಒಂದು ಹೊಸ ಪಾರ್ಟ್ನರ್, ಹೊಸ ಜೀವನ ಅಂತ. ಬಟ್ ಸ್ಟಿಲ್ ಅಪ್ಪ ಅಮ್ಮ ಬೆಳೆದಿರೋ ಮನೆ ಎಲ್ಲನೂ ಬಿಟ್ಟು ಹೋಗಬೇಕು. ಇನ್ಮೇಲೆ ನಂದು ಅಂದ್ಕೊಳ್ಳೋದೆಲ್ಲ ನಂದಲ್ಲ. ಸೊ ನಾವು ಬೇರೆಯವ್ರ ಮನೆಗೆ ಹೋಗಿ ಬೇರೆ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗಬೇಕಂದ್ರೆ ಯಾವುದೇ ಹುಡುಗಿಗಾದರೂ ಅಷ್ಟೇ ತುಂಬಾ ಕಷ್ಟಕರ ಸಮಯ ಅಂತ ಹೇಳ್ಬೋದು. ಅದನ್ನು ಒಂಥರ ಮಿಕ್ಸ್ಡ್ ಎಮೋಷನ್ ಅದೊಂದು. ಸೊ ನಾವಷ್ಟು ಪ್ಯಾಂಪರ್ಡ್ ಆಗಿ ಗಂಡನ ಮನೇಲಿ ಎಷ್ಟೇ ಸುಖವಾಗಿ ನೋಡಿಕೊಂಡ್ರು ಕೂಡ ಅದೊಂದು ಅಪ್ಪನ ಮನೆ ಅನ್ನೋದೊಂದು ಸೆಳೆತ ಇದ್ದೇ ಇರುತ್ತೆ. ಸೊ ನಂಗೆ ಆವಾಗಲೇ ಕಣ್ಣಲ್ಲಿ ನೀರು ಶುರು ಆಗಿಬಿಟ್ಟಿತ್ತು ನನ್ನ ಮದುವೆ ಟೈಮಲ್ಲಿ. ಇದೆಲ್ಲ ಮುಗಿದು ಇನ್ನೇನೋ ಮುಗೀತು ಹೋಗೋದು ಅಂತ. ಇವಾಗ ಹುಡುಗ ಹುಡುಗಿದು ಎಲ್ಲ ಶಾಸ್ತ್ರಗಳು ಮುಗಿದು ಇದು ಕೊನೆಯದು. ಸೊ ಇಲ್ಲೇನಂತಂದರೆ ಹುಡುಗ ಹುಡುಗಿನ ಚೌಟ್ರಿಯಿಂದ ಮನೆಗೆ ಕರ್ಕೊಂಡೋಗೋ ಮುಂಚೆ ನಮ್ಮ ಕಡೆ ಸೋಗ್ಲುಯ್ಯೋದು ಅಂತ ಹೇಳ್ತಾರೆ. ಅಂದರೆ ಏನಿಲ್ಲ, ಹುಡುಗ ಹುಡುಗಿನ ಕೂರಿಸಿ ಅವ್ರ ಮುಂದೆ ಒಂದು ಟವಲ್ ಇಟ್ಟು ಅದರಲ್ಲಿ ಅಕ್ಕಿನ ಸುರಿದು, ಈಗ ಕೆಲವೊಂದು ಕಡೆ ಬಾಗಿನ ಕೊಡ್ತಾರಲ್ವ. ಸೊ ಅಕ್ಕಿನ ಹಾಕಿ ಮೊದಲು ತುಂಬಿಸಿ ಕಳಿಸೋದು ಅಂತ. ಸೇಮ್ ಇದನ್ನು ನಮ್ಮ ಕಡೆ ಸೋಗ್ಲುಯ್ಯೋದು ಅಂತ ಹೇಳ್ತಾರೆ. ಸೊ ಮಗಳನ್ನ ನಾವು ಮದುವೆ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ, ಬರೀ ಕೈಲಿ ಕಳಿಸ್ಕೊಡ್ಬಾರ್ದು ಅಂತ ಹೇಳಿ ಮಗಳನ್ನ ಕೂರಿಸಿ ಅವಳಿಗೆ ಏನದು ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಸ್ವಲ್ಪ ಅದೆಲ್ಲ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಅವಳಿಗೆ ಅದನ್ನು ಬುತ್ತಿ ಕಟ್ಟಿ ಕೊಡ್ತಾರೆ. ಸೊ ಈ ಶಾಸ್ತ್ರನ ಇವಾಗ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ 2 ಕಡೆ ಮನೆಯಿಂದನೂ ಮಾಡ್ತಾರೆ. ನಮ್ಮ ಕಡೆ ಮನೆಯಿಂದನೂ ಮಾಡಿದರು, ಸೊ ಹಾಗೆ ಹುಡುಗಿ ಮನೆ ಕಡೆಯಿಂದನೂ ಮಾಡಿದರು. ಸೊ ಈ ಥರ ಮಾಡಿ ಹುಡುಗಿಗೆ ಬುತ್ತಿ ಕಟ್ಕೊಡ್ತಾರಲ್ವ. ಸೊ ಅದನ್ನು ನಾವು ದೇವ್ರ ಮನೆಯಲ್ಲಿಟ್ಟು ಹುಡುಗಿ ಮನೆ ಒಳಗೆ ಬಂದಮೇಲೆ ದೇವ್ರ ಮನೆ ದೀಪ ಹಚ್ತಾರಲ್ವ. ಸೊ ಆವಾಗ ದೇವ್ರ ಮನೇಲಿಟ್ಟು ಅದನ್ನು ನೆಕ್ಸ್ಟ್ ಯಾವಾಗಾದ್ರು ಮುಂದೆ ದೇವಸ್ಥಾನಕ್ಕೆ ಹೋದಾಗ ಇದಕ್ಕೆ ಅಂದರೆ ನೈವೇದ್ಯ ಏನಾದ್ರು ಮಾಡಿ ಕೊಡ್ಬೋದು, ಇಲ್ಲಾಂದರೆ ಪುರೋಹಿತರಿಗಾರು ಕೊಡ್ಬೋದು. ಸೊ ಈ ಥರ ಮಾಡ್ತಾರೆ. ಸೊ ಹಾಗಾಗಿ ಈಗ ಸೋಗ್ಲುಯ್ತಾ ಇದ್ದಾರೆ. ನಾವೇ ಸಾಕು ಬಿಡಿ 2 ಸಾಕು ಬಿಡಿ ಅವ್ರು ಯಾತ್ರೆ ತುಂಬಿಟ್ಟವ್ರ. ಈಗ ತುಂಬಿಟ್ಟ ಬೆಲ್ಲ ನಾವು ಸೂಪರ್. ಸೋನು ಹಿಂಗೆ ಇದ್ಬಿಟ್ಟಿದ್ರೆ ಹೀರೋಯಿನ್ ಆಗ್ಬಿಡಲ್ವ ಸೋನು. ಗಂಡಿಗೆ ಇಟ್ಬಿಟ್ಟು ಆಮೇಲೆ ಕೆಟ್ಟಿಗೆ ಇಟ್ಬಿಟ್ಟು
ಇವಾಗ ಎದ್ಬಿಡ್ಲಿ ಅವ ತಟ್ಟೆಗೆ ಹಾಕಿ ಮತ್ತೆ ಟವಲ್ ಕೊಟ್ಬಿಟ್ಟು ಹಾಕಿಸ್ಬೇಕಲ್ಲ ಪ್ರೇಮ. ಆ ಟವಲ್ ಎಲ್ಲ ಎತ್ಕೊಂಡು ಇನ್ನೊಂದು ಟವಲ್ ಇನ್ನೊಂದು ಟವಲ್ ನೀವು ಕುತ್ಕೋ ಒಂದೊಂದು ಕೊಡಿ ಮಮ್ಮಿ ಅವನ ಕೈಯಲ್ಲಿ ಇಸ್ಬೇಕಾ? ಇವೆಲ್ಲ ಶಾರ್ಟ್ಸ್ ಇಲ್ಲ ಇಕ್ಲಿ ಸುಂದರ ಇಲ್ಲಿ ಕೆನೆಗೆ ಇಕ್ಕಪ್ಪ. ನೀನೇ ಕಾಲ ಬಳ್ದವನು ಚೆನ್ನಾಗಿ. ಆಗಲೇ ತುಂಬ ಇದೆ. ಕಾಯಿ ಬೆಲ್ಲ ಮಾಡ್ಬೇಕು, ಬೆಲ್ಲನೂ ಮಾಡ್ಬೇಕು, ಎಮ್ಮೆ ಹಣ್ಣು ಮಾಡ್ಬೇಕು, ತುಪ್ಪ ಹಣ್ಣು ಬಿದ್ದೈತೆ ಬಿಡ್ಕಪ್ಪ ಹಂಗೆ. ಹಿಂಗೆ ಇಕ್ಲಾ ಏನಾಗ ಹತ್ರ ಬಾಳ ಹೊಗೆ ಮಾತ್ಮಲೆಯ ಸೊ ನಾನು ಮಾಡ್ತೀನಿ. ಇಟ್ಕೊಳ್ಳೆ ಅಮ್ಮ ನೀಟಾಗಿ ನಾನು ಮಾಡ್ಬೋದಮ್ಮ. ಬೇಡ ನೀವು ಯಾರಿಗೆ ಬೇಡ ಬೇಡ. ಸಿದ್ಗುರು ಫೋನಲ್ಲಿ ಅನಿಕೆ ಫೋನ್ ಮಾಡು. ಏನು ಬರ್ಸ್ಬೇಕು ಅಂದ್ರೆ ಏನು ಮಾಡ್ಬಿಡು ಬೇಗ ಹೇಳು. ನಂದಿನಿ ಸಿದ್ದು ಅಂತ ಮಾಡು. ಏ ಸಿದ್ದು ಏನೋ ಫೋನ್ ಮಾಡು ಬೇಗ. ಆ ಶಾಸ್ತ್ರ ಎಲ್ಲ ಮುಗಿಸಿದ್ಮೇಲೆ ಬುತ್ತಿನ ಕಟ್ಟಿ ಹುಡುಗಿ ಕೈಲಿ ಕೊಡ್ತಾರೆ. ಸೊ ಹುಡುಗನ ಮನೆಯದೆಲ್ಲ ಹುಡುಗನೇ ಮಾಡ್ತಾನೆ. ಅವಳ ಮೊದಲು ತುಂಬಿಸಿ ಮನೆ ತುಂಬಿಸ್ಕೊಳ್ಳೋ ಥರ ಹುಡುಗನ ಕೈಲಿ ಮಾಡಿಸ್ತಾರೆ. ಸೊ ಎಷ್ಟು ಅರ್ಥ ಇದೆ ಅಲ್ವಾ ನಮ್ಮ ಶಾಸ್ತ್ರಗಳಿಗೆ ಅಂತ ಅನಿಸುತ್ತೆ ನನಗೆ. ಇವಾಗ ಫುಲ್ ಹುಡುಗಿನ ಇವಾಗ ನಮ್ಮ ಮನೆಗೆ ಹುಡುಗನ ಮನೆಗೆ ಕಳಿಸ್ಕೊಡ್ಬೇಕು. ಸೊ ಇದಂತೂ ತುಂಬ ಕಣ್ಣಲ್ಲಿ ನೀರು ಬರುತ್ತೆ. ಸೀರಿಯಸ್ಲಿ ಹುಡುಗಿ ಮನೆಯವ್ರಿಗಿಂತ ಹುಡುಗನ ಮನೇಲಿರೋರೇ ಎಲ್ಲರೂ ಅಳ್ತಾಯಿದ್ರು ಅಂತ ಹೇಳ್ಬೋದು. ನಾನು ಮುಂದೆ ತೋರಿಸ್ತೀನಿ. ಇವಾಗೇನಂದರೆ ಎಲ್ಲರಿಗೂ ಎಲೆ ಅಡಿಕೆ ಕೊಟ್ಟು ಆಶೀರ್ವಾದ ತೊಗೋಬೇಕು ದೊಡ್ಡವ್ರಿಗೆಲ್ಲ. ಸೊ ಈ ಥರ ಕೆಲವರೆಲ್ಲ ಮಾಡಿಸ್ಕೊತಾರೆ ಸುಮ್ಮನೆ, ಕೆಲವರೆಲ್ಲ ಬೇಡ 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 ಅಂತ ಹೇಳ್ತಾರಪ್ಪ. ನನಗೇನು ಅನಿಸುತ್ತೆ ಅಂದರೆ, ನಾವು ದೊಡ್ಡವ್ರು ನಮಗಿಂತ ಚಿಕ್ಕವರು ನಮ್ಮ ಕಾಲಿಗೆ ಬೀಳ್ತಾರೆ ಅಂದರೆ ಅವ್ರಿಗೆ ಶ್ರೇಯಸ್ಸೇನೆ ಅದು. ಸೊ ಬಿದ್ದರೆ ಏನೂ ಆಗಲ್ಲ. ಬಟ್ ಇವ್ರು ಯಾರು ಒಂಥರ ಫುಲ್ ಎಲ್ಲ ಈ ಬೀಳ್ಸ್ಕೊಳ್ಳೋದೇ ಇಲ್ಲ, ಬಿಡು 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 ಬಿಡ ಅಂತ ಹೇಳ್ತಾ ಇರ್ತಾರೆ. ಸೊ ಹಂಗೆ ಎಲ್ರಿಗೂ ಹಂಗೆ ನಮಸ್ಕಾರ ಮಾಡಿಕೊಂಡು ಇವಾಗ ಮುಂದೆ ಹೋಗಬೇಕು. ಮುಂದೆ ಹೋದ್ಮೇಲೆ ಹಿಂದೆ ಬರೋ ಹಾಗಿಲ್ಲ ಅಂತ. ಸೊ ಈ ಕಡೆ ನಾವು ಹುಡುಗನ ಕಡೆಯಿಂದ ಏನೇನೆಲ್ಲ ಸಾಮಾನೆಲ್ಲ ತೊಗೊಂಡೋಗಿದ್ವಿ ಅದೆಲ್ಲ ಪ್ಯಾಕೇಜ್ ಮಾಡಿ ಇಟ್ಟಿದ್ರು. ಸೊ ಎಲ್ಲವೂ ಕೂಡ ಕಾರಿಗೆ ತೊಗೊಂಡೋಗಿ ಇಡ್ತಾಯಿದ್ರು. ಸೊ ಈ ಕಡೆ ಹುಡುಗಿನೂ ಕೂಡ ಚೌಟ್ರಿಯಿಂದ ಹೊರಗೆ ಬರ್ತಾಯಿದ್ರು. ಸೊ ಒಂಥರ ಹೆಂಗೆ ಅಂದರೆ ತುಂಬ ಕಷ್ಟ. ಇದಂತೂ ತುಂಬ ಟಫ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ನಾನಂತೂ ಅಭಿಯವ್ರ ಮನೆನ ನೋಡೇ ಇರಲಿಲ್ಲ. ನನ್ನ ಮದುವೆ ಆಗಿ ನನ್ನ ಮನೆ ತುಂಬಿಸ್ಕೊಂಡಾಗಲೇ ನಾನು ಅವ್ರ ಮನೇನ ನೋಡಿದ್ದು. ನಮ್ಮ ಮಮ್ಮಿ ನಮ್ಮಪ್ಪ ಎಲ್ಲರೂ ಕೂಡ ನೋಡಿ ತುಂಬ ಚೆನ್ನಾಗಿದೆ ಮನೆ ಅಂತೆಲ್ಲ ಹೇಳಿದರು, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಕೂಡ. ಸೊ ಅದನ್ನು ಬಿಟ್ಟರೆ ನಾನು ನೋಡೇ ಇರಲಿಲ್ಲ ನಮ್ಮ ಮನೆ ಹೇಗಿದೆ ಅಂತ. ನಾನು ಫಸ್ಟು ಹೊಸ್ಲಿಗೆ ದಾಟ್ಕೊಂಡು ಒಳಗೋದ್ಮೇಲೆ ನನ್ನ ಮನೆ ಹೇಗಿದೆ ಅಂತ ನೋಡಿದ್ದು. ಸೊ ಇವ್ರ ವಿಚಾರದಲ್ಲಿ ಬಿಡಿ, ಲವ್ ಮಾಡಿರೋರಿಗೆ ಅದೆಲ್ಲ ಗೊತ್ತಿರುತ್ತೆ. ಬಟ್ ಅರೇಂಜ್ ಮ್ಯಾರೇಜಲ್ಲಿ ಇದಕ್ಕಿಂತ ಇನ್ನೂ ಟಫ್ ಆಗಿರುತ್ತೆ ಅವ್ರದ್ದು ಕಂಡೀಷನ್ ಅಂತ ಹೇಳ್ಬೋದು. ಇವಾಗ ಹೋಗ್ತಾ ಇದ್ದೀವಿ, ಅತ್ತೆ ಮಾವ ಹೇಗಿರ್ತಾರೋ ಏನು ಈ ಥರ ಇರುತ್ತೆ ಹುಡುಗಿ ಮನಸ್ಸಲ್ಲಿ.
ಸೊ ನಾನಂತೂ ಸಿಕ್ಕಾಪಟ್ಟೆ ನಾನು ತುಂಬ ಅಳಲಿಲ್ಲ, ಬಟ್ ಸ್ಟಿಲ್ ನನ್ನ ಮನಸ್ಸಲ್ಲಿ ಎಷ್ಟು ನೋವಾಗ್ತಿತ್ತು ಅಂದರೆ ಆ ಸಿಚುಯೇಷನ್ ಯಾರಿಗೂ ಬೇಡ ಹುಡುಗಿಗೆ ಅಂತ ಅನಿಸುತ್ತೆ. ಹುಡುಗಿಗಿಂತ ಹೆಚ್ಚಾಗಿ ನಾವೇ ಅಳ್ತಿದ್ವಿ ಅಲ್ಲಿ ಸುತ್ತ ಇರೋರು, ನನ್ನ ತಂಗಿ, ನಾನು, ನಮ್ಮ ಅಕ್ಕ ಎಲ್ಲ. ಬಿಕಾಸ್ ಈ ಫೇಸ್ನ ನಾವು ದಾಟ್ಕೊಂಬಂದಿದ್ದೀವಲ್ವ, ಸೊ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ವಾ, ಸೊ ಹಾಗಾಗಿ ನಮ್ಮ ಕಣ್ಣಲ್ಲೇ ನೀರು ಬರ್ತಾಯಿತ್ತು. ಈ ಕಡೆ ಬಂದ್ರಿ ಆ ಮೂಲೆಗೆ ಹಾಕೋದ್ರಿ ಹಿಂಗೆ ಬನ್ನಿ. ಎಲ್ಲರ ಕಾಲ್ಗೂ ನಮಸ್ಕಾರ ಮಾಡಿಕೊಂಡು ಈಚೆ ಬಂದ್ವಿ. ಸೊ ನಂದಿನಿ ಮನೆಯವ್ರಿಗೂ ಎಲ್ಲರೂ ಅಳ್ತಾಯಿದ್ರು ಪಾಪ. ಸೊ ಅದಾದಮೇಲೆ ಹುಡುಗಿನ ಕೈ ಹಿಡ್ದು ಹುಡುಗ ಅವ್ರ ಅಪ್ಪನ ಕೈಗೆ, ಇನ್ಮೇಲೆ ಇವಳು ನಮ್ಮ ಮಗಳಲ್ಲ ನಿಮ್ಮ ಮಗಳು ಅಂತ ಹೇಳಿ ಕೊಡ್ತಾರೆ. ಸೊ ಇದಂತೂ ಎಷ್ಟು ನಿಜ ಬೇಜಾರಾಗೋಗುತ್ತೆ. ಇಷ್ಟು ದಿನ ಒಬ್ಬರು ಮಗಳಾಗಿರ್ತೀವಿ, ಇನ್ಮೇಲೆ ಹೋಗಿ ಒಬ್ಬರು ಮನೆ ಬೆಳಗಬೇಕು ಅಂದರೆ ಒಂಥರ ನಿಜ ಸಖತ್ ಬೇಜಾರಾಗೋಯಿತು ನನಗಂತೂ. ಈ ಮೂಮೆಂಟಲ್ಲಿ, ಈ ಥರ ಹೇಳೋ ಮೂಮೆಂಟಲ್ಲಿ ಅಳು ಬಂದಿರಲಿಲ್ಲ. ಸೊ ಎಲ್ಲರೂ ಕೂಡ ಅಳ್ತಾಯಿದ್ರು, ನಾವು ಕೂಡ ಅಳ್ತಾಯಿದ್ವಿ ಅವ್ರ ಜೊತೆ ಸೇರಿ. ಸೊ ಎಲ್ಲ ಮುಗಿದ್ಮೇಲೆ ಇವಾಗ ಕಾರ್ನ ಹತ್ತಿಸಿ ಎಲ್ಲರೂ ಬಾಯ್ ಹೇಳಿ ಹುಡುಗಿ ಮನೆಯವ್ರು ಹೋದರು. ಸೊ ನಾವೆಲ್ಲ ಕಾರ್ ಹತ್ಕೊಂಡು ಹೊರಟ್ವಿ ನಮ್ಮ ಮನೆಗೆ. ಏನಕ್ಕೆ ಅಂದರೆ ನಾವು ಅಂದರೆ ಟೈಮಿಂಗ್ಸ್ ಇರುತ್ತಲ್ವ, ಈ ಟೈಮಿಂಗ್ಸ್ ಒಳಗಡೆನೇ ನಾವು ಮನೆ ತುಂಬಿಸ್ಕೋಬೇಕಂತ 3:30ಗೆ ಟೈಮಿಂಗ್ಸ್ ಮುಗಿದೋಗಿತ್ತು. ನಾವೆಲ್ಲ ಹೊರಡೋಷ್ಟರಲ್ಲಿ 4 ಗಂಟೆ ಹಾಗೆ ಹೋಗಿತ್ತು. ಸೊ ಇವಾಗೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕ್ಯಾಲೆಂಡ್ರಲ್ಲಿ ನೋಡಿದ್ವಿ, ರಾಹುಕಾಲ ಇಲ್ಲ ಅಂದರೆ ಏನೂ ಇಲ್ಲ, ಒಳ್ಳೆಯದೇ ತುಂಬಿಸ್ಕೋಬೋದು ಅಂತ ಹೇಳ್ಬಿಟ್ಟು ಆ ಕ್ಯಾಲೆಂಡರ್ನ ನೋಡಿಬಿಟ್ಟು ನಂದಿನಿಯನ್ನು ಮನೆ ತುಂಬಿಸ್ಕೊಂಡ್ವಿ. ಸೊ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಸೊ ನನ್ನ ಕೈಲಿ ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಾವು ನಂದಿನಿಯನ್ನು ಮನೆ ಕರ್ಕೊಂಡೋಗಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಇವಾಗ ಊರಿಗೆ ಬಂದು ಊರಲ್ಲಿರೋ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ಹುಡುಗಿನ ಮನೆಗೆ ಕರ್ಕೊಂಬರ್ತಾರೆ. ಸೊ ಇದಾಗಿತ್ತು ನನ್ನ ತಮ್ಮನ ಮದುವೆ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಯಾರೆಲ್ಲ ಎಂಡ್ವರೆಗೂ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು.